ಇನ್ನು ಗೋಲ್ಡ್ ಮತ್ತು ಸಿಲ್ವರ್ ಖರೀದಿದಾರರಿಗೆ ಮತ್ತೆ ಬಿಗ್ ಶಾಕ್ ಅನ್ನು ನೀಡಿದೆ. ಯುದ್ಧದ ಎಫೆಕ್ಟ್ನಿಂದ ಚಿನ್ನ ಬೆಳ್ಳಿ ದರ ಏರಿಳಿತವನ್ನ ಕಾಣ್ತಾ ಇದೆ. ಬಂಗಾರ ಬೆಳ್ಳಿ ದರದಲ್ಲಿ ಮತ್ತೆ ಏರಿಳಿತವನ್ನು ಕಾಣ್ತಾ ಇದೆ. ಇದರಿಂದ ಗ್ರಾಹಕರೆಲ್ಲ ಗೊಂದಲದಲ್ಲಿದ್ದಾರೆ. ಹೂಡಿಕೆದಾರರು ಗ್ರಾಹಕರು ಎಲ್ಲರೂ ಸಹಿತ ಗೊಂದಲದಲ್ಲಿದ್ದಾರೆ. 10 ಗ್ರಾಮ್ ಗೋಲ್ಡ್ ರೇಟ್ ಈಗ 1,52,000 ರೂಪಾಯಿ ಆಗಿದೆ. ಚಿನ್ನ ಮಾತ್ರ ಅಲ್ಲ, ಸಿಲ್ವರ್ ದರದಲ್ಲಿಯೂ ಸಹಿತ ಜಂಪ್ ಆಗಿದೆ. ಕೆಜಿ ಬೆಳ್ಳಿ ರೇಟ್ 2,39,000 ರೂಪಾಯಿ ಆಗಿದೆ. ಗ್ರಾಹಕರು ಹೂಡಿಕೆದಾರರಿಗೆ ಕ್ಷಣಕ್ಕೂ ಕೂಡ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಯಾವಾಗ ಖರೀದಿಸಬೇಕು, ಯಾವಾಗ ಹೂಡಿಕೆ ಮಾಡಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಚಿನ್ನ ಬೆಳ್ಳಿ ದರ ಏರಿಳಿತದಿಂದ ಜನರಿಗೆ ಗೊಂದಲ ಉಂಟಾಗಿದೆ. ಗೋಲ್ಡ್ ಸಿಲ್ವರ್ ಖರೀದಿದಾರರಿಗೆ ಮತ್ತೆ ಬಿಗ್ ಶಾಕ್ ನೀಡಿದೆ. ಒಂದು ಕಡೆ ಯುದ್ಧದ ಎಫೆಕ್ಟಿಂದ ಚಿನ್ನ ಬೆಳ್ಳಿ ದರ ಏರಿಳಿತವನ್ನ ಕಾಣ್ತಾ ಇದೆ. ಬಂಗಾರ ಬೆಳ್ಳಿ ದರದಲ್ಲಿ ಮತ್ತೆ ಏರಿಕೆಯಾಗಿದೆ. 10 ಗ್ರಾಮ್ ಗೋಲ್ಡ್ ರೇಟ್ ಈಗ 1,52,000 ರೂಪಾಯಿ ಆಗಿದೆ. ಚಿನ್ನ ಮಾತ್ರವಲ್ಲ, ಸಿಲ್ವರ್ ದರದಲ್ಲಿಯೂ ಜಂಪ್ ಆಗಿದೆ. ಕೆಜಿ ಬೆಳ್ಳಿ ರೇಟ್ ಈಗ 2,39,000 ರೂಪಾಯಿ ಆಗಿದೆ. ಗ್ರಾಹಕರು ಹೂಡಿಕೆದಾರರಿಗೆ ಕ್ಷಣಕ್ಕೂ ಕೂಡ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಯಾವಾಗ ಖರೀದಿ ಮಾಡಬೇಕು, ಯಾವಾಗ ಹೂಡಿಕೆ ಮಾಡಬೇಕು ಅನ್ನೋದು ಸಹಿತ ಗೊತ್ತಾಗ್ತಾ ಇಲ್ಲ. ಚಿನ್ನ ಬೆಳ್ಳಿ ದರ ಏರಿಳಿತದಿಂದಾಗಿ ಜನರಿಗೆ ಗೊಂದಲ ಸೃಷ್ಟಿಯಾಗಿದೆ. ಇನ್ನು ಗೋಲ್ಡ್ ಮತ್ತು ಸಿಲ್ವರ್ ರೇಟು ಏರಿಳಿತವನ್ನು ಕಾಣ್ತಾ ಇರೋದ್ರಿಂದ ಗ್ರಾಹಕರಲ್ಲಿ ಮತ್ತು ಹೂಡಿಕೆದಾರರಲ್ಲಿ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಒಂದು ಕಡೆ ಗೊಂದಲವೂ ಕೂಡ ಹೆಚ್ಚಾಗ್ತಾ ಇದೆ. ಖರೀದಿ ಮಾಡಬೇಕಾ ಬೇಡವಾ ಅನ್ನುವಂಥ ನಿಟ್ಟಿನಲ್ಲಿ ಗ್ರಾಹಕರಲ್ಲಿ ಇರುವಂಥದ್ದು. ಇದರ ಜೊತೆಗೆ ಈಗಾಗಲೇ 10 ಗ್ರಾಮ್ ಚಿನ್ನದ ಬೆಲೆ 1,52,000 ರೂಪಾಯಿ ಆಗಿದೆ. ಇದರಿಂದಾಗಿ ಗ್ರಾಹಕರು ಹೂಡಿಕೆದಾರರಿಗೆ ಕ್ಷಣಕ್ಕೂ ಕೂಡ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಈಗಾಗಲೇ ಮದುವೆ ಸೀಸನ್ ಇರೋದ್ರಿಂದಾಗಿ ಸಾಕಷ್ಟು ಬಂಗಾರವನ್ನು ಬೆಳ್ಳಿಯನ್ನು ಖರೀದಿ ಮಾಡೋದಕ್ಕೆ ಮುಂದಾಗ್ತಾ ಇರ್ತಾರೆ. ಶುಭ ಸಮಾರಂಭಗಳಿಗೆ ಇವುಗಳನ್ನು ಕೊಂಡುಕೊಳ್ಳೋದಕ್ಕೆ ಮುಂದಾಗ್ತಾ ಇರ್ತಾರೆ. ಈಗಿರಬೇಕಾದ್ರೆ ಒಂದು ಯುದ್ಧದ ಎಫೆಕ್ಟಿಂದಾಗಿ ಚಿನ್ನ ಮತ್ತು ಬೆಳ್ಳಿ ದರ ಏರಿಳಿತವನ್ನು ಕಾಣ್ತಾ ಇದೆ. ಇದರಿಂದ ಹೂಡಿಕೆದಾರರಿಗೂ ಕೂಡ ಒಂದು ಕಡೆ ಟೆನ್ಷನ್ ಆಗ್ತಾ ಇದೆ. ಈ ಹಿಂದೆ ಯಾರೆಲ್ಲ ಸ್ಟಾಕ್ ಮಾರ್ಕೆಟ್ನಲ್ಲಿ ಈ ರೀತಿಯಾಗಿ ಹೂಡಿಕೆಯೊಂದನ್ನು ಮಾಡಿರ್ತಾರೋ ಅವರು ಈಗಾಗಲೇ ದೊಡ್ಡ ಮಟ್ಟದ ರೀತಿಯಲ್ಲಿ ನಷ್ಟವನ್ನು ಅನುಭವಿಸಿದ್ದಾರೆ. ಯಾವಾಗ ಯುದ್ಧ ಆರಂಭವಾಯಿತು ಅಂದಿನಿಂದ ಹಿಡಿದು ಇಂದಿನವರೆಗೆ ಈ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಯಾರೆಲ್ಲ ಹೂಡಿಕೆ ಮಾಡಿದ್ರು ಅವರು ನಷ್ಟವನ್ನು ಅನುಭವಿಸಿದ್ದಾರೆ. ಹೀಗಿರಬೇಕಾದ್ರೆ ಚಿನ್ನ ಮತ್ತು ಬೆಳ್ಳಿ ದರ ಏರಿಳಿತವನ್ನು ಕಾಣ್ತಾ ಇರೋದ್ರಿಂದ ಗ್ರಾಹಕರಿಗೂ ಕೂಡ ಒಂದು ಕಡೆ ಟೆನ್ಷನ್ ಆಗ್ತದೆ, ಒಂದು ಕಡೆ ಗೊಂದಲವನ್ನು ಸೃಷ್ಟಿಯಾಗ್ತಾ ಇದೆ. ಯಾವಾಗ ಖರೀದಿ ಮಾಡಬೇಕು, ಯಾವಾಗ ಖರೀದಿ ಮಾಡಬಾರದು ಅನ್ನೋದು ಸಹಿತ ಗೊತ್ತಾಗ್ತಾ ಇಲ್ಲ. ಇದರಿಂದಾಗಿ ಗೋಲ್ಡ್ ಮತ್ತು ಸಿಲ್ವರ್ ರೇಟು ಕೆಲವೊಂದಿಷ್ಟು ಜನ ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ದರ ಇಳಿಕೆಯಾಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ಅವರಿದ್ದಾರೆ. ಹೀಗಾಗಿ ಒಬ್ಬೊಬ್ಬರ ಒಂದು ಯೋಚನೆಗಳು ಒಂದೊಂದು ರೀತಿ ಇರುತ್ತೆ. ಗೋಲ್ಡ್ ಮತ್ತು ಸಿಲ್ವರ್ ಖರೀದಿ ಮಾಡಬೇಕಾ ಬೇಡವಾ ಅನ್ನುವಂಥ ನಿಟ್ಟಿನಲ್ಲಿ ಗೊಂದಲದಲ್ಲಿದ್ದಾರೆ. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ, ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.